ಲೇ ಓದಿಗೆತ ಏನ್ಲಣ್ಣ ದೇಶದಲ್ಲಿ ನಡಿಬಾರದೆಲ್ಲ ನಡೀತೈತಿ. ಏನ್ ಮಾಡ್ತಾವಲ್ಲ ನಮ್ ಲೀಡರ್ಗಳು? ಶತ್ರುಗಳನ್ನ ತಿಂದಿ ಉಡಾಯಿಸ್ತೀವಿ ಅಂತವ ಎಲೆಕ್ಷನ್ ಭಾಷಣ ಮಾಡ್ತಬೇಕನೆ. ಅವನ್ನ ಬಾಯ್ ಬಿಟ್ಟು ಕೇಳ್ರಪ್ಪ ಅಂದ್ರೆ ಜನಗಳು ಅವವೇ ಕಿತ್ತಾಡ್ತವೆ. ಈ ವಿಚಾರ ಮಾತಾಡೋರ್ಕು ಬೇಜಾರು ಕಂಬಿಡೋಣ, ಬೇರೆ ಏನಾರ ಮಾತಾಡಪ್ಪ. ಮಾತಾಡೋದು ಅಂದ್ರೆ ಬೇರೇನು ಮಾತಾಡಕಾಯ್ತದ್ಲ? ಅದೇ ಕುರ್ಚಿ ಕಿತ್ತಾಟ ಬಿಟ್ರಿ ಬೇರೇನೈತ್ಲ ರಾಜ್ಯದೊಳಗೆ? ಬೇರೆ ಏನು ಇಲ್ಲ ಕಣ, ಆದ್ರೆ ನಿಮ್ ಲೀಡರ್ಗಳು ಅದ್ ಬಿಟ್ರೆ ಬೇರೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂತಿಲ್ಲ ಕಲ್ಯಾಣ. ಅವುಗಳನ್ನ ನೋಡಿ ನೋಡಿ ಸಾಕಾಗ್ಬಿಟ್ಟು ನಮ್ ಜನಗಳ ರಾಜಕಾರಣಿಗಳಾಗಬೇಕನೆ. ಜನಗಳೇ ರಾಜಕಾರಣಿಗಳಾಗಿ ಅದೇನ್ ಮಾಡುತ್ತಾವಪ್ಪ? ಸಿಂಪಲ್ ಕಲ್ಯಾಣ, ನೀನು ಸಿದ್ದಣ್ಣನ ಕ್ವಶನ್ ಮಾಡು, ನಿಂಗೆ ಅದ್ರ ಫ್ಯಾನ್ಸ್ಗಳು ಸಂಸ್ಕೃತದಲ್ಲಿ ಉತ್ತರ ಕೊಡ್ತವೆ. ನೀನೇನಾರ ಮೋದಿನ ಕ್ವಶನ್ ಮಾಡು, ಅದ್ರ ಫ್ಯಾನ್ಸ್ಗಳು ನಿನ್ನ ದೇಶ ದ್ರೋಹಿ ಅಂತವೆ. ಈ ಗ್ಯಾಪ್ ಅಲ್ಲಿ ಸಿದ್ದಣ್ಣ ಆಗ್ಲಿ ಮೋದಿ ಆಗ್ಲಿ ನಿನ್ ಪ್ರಶ್ನೆಗೆ ಉತ್ತರ ಕೊಡದಲ್ಲೇ ಸೈಲೆಂಟ್ ಆಗಿ ಅವಕ್ಕೇನು ಬೇಕೋ ಆ ಕೆಲಸ ಮಾಡ್ಕೊಂಡು ಹೋಯ್ತವೆ ಕಣೆ. ನಾವು ಓಟ್ ಹಾಕಿರ ಪಾರ್ಟಿನೇ ಗ್ರೇಟು ಅಂತ ತೋರಿಸ್ಕೊಳ್ಳ ತಿಕ್ಲು ಕಂಡ್ಲ ನನಗೆ. ಅದಕ್ಕೆ ನನ್ನ ಲೀಡ್ರಿಗೆ ಏನಾರ ಪ್ರಶ್ನೆ ಕೇಳಿದ್ರಿ ನನಗೆ ಅಡಿಯಿಂದ ಮುಡಿ ಗಂಟ ಉರ್ದು ಹೋಗ್ಬಿಡ್ತದೆ. ಅಯ್ಯ ನಿನ್ನಂತ ಫ್ಯಾನ್ಸ್ ಇಂದಲೇ ಕಲ್ಯಾಣ ಲೀಡರ್ಗಳು ಮೆರಿಯಕ್ ಶುರುವಾಗಿರೋದು. ಎಂತದ್ದೇ ಕೇಡ್ ಮಾಡಿದ್ರು ಭಯ ಭಕ್ತಿ ಇರ್ಲಿ, ಕಡೆ ಪಕ್ಷ ಮುಜುಗರನ ಬಿಟ್ಟಾಕಬೇಕನೆ. ಮರುವಾದಿನೇ ಬಿಟ್ಟ ಮೇಲೆ ಮುಜುಗರ ಬಿಡೋದು ಎಷ್ಟು ಹೊತ್ಲ ಬೇಕನಶಿ? ಲೀಡರ್ಗಳಿಗೆ ಬೋದು ಪ್ರಯೋಜನ ಇಲ್ಲ ಕಂಡ್ಲ. ಫ್ಯಾನ್ಸು ಕಲಿಬೇಕು. ಓಟ್ ಹಾಕಿದ ಮೇಲೆ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡಿ ಕೆಲ್ಸ ಮಾಡಿಸ್ಬೇಕು. ಇಲ್ದಿದ ಮೇಲೆ ಎಂತ ಫ್ಯಾನ್ಸ್? ಅಯ್ಯೋ ತಿಂದ್ರೆ ನಮ್ಮೊಂದ್ ತಿಂದರ್ತಾನೆ, ತಿನ್ಲಿ ಅನ್ನೋ ಜನಗಳಿರೋ ಕಡೆ ನೀನೆಲ್ಲ ಅಣ್ಣ ದೊಡ್ಡದಾಗಿ ನೈತಿಕತೆ ಭಾಷಣ ಹೊಡಿತಾ ಇದೆಯೇ ಬಿಡೋದ. ನೋಡಿಲಿ ಡಿಕೆ ಏನೇನೋ ಹೊಸ ಪ್ಲಾನ್ ಮಾಡ್ತೈತೆ ಬೆಂಗಳೂರ್ನ ಉದ್ಧಾರ ಮಾಡಕ್ಕೆ. ನಾನೆಲ್ಲ ರೈತರ ಹತ್ರ ಮಾತಾಡಿದ್ದೀನಿ. ಆ ಒಂದು ಸಿಟಿ ಗ್ರೇಟರ್ ಬ್ಯಾಂಗ್ಳೂರ್ ಸಿಟಿ ಇಡೀ ದೇಶಕ್ಕೆ ಒಂದು ಮಾದರಿ ಆಗುವಂತ ಒಂದು ಸಿಟಿನ ನಾನು ಮಾಡ್ತೀನಿ. ಸಿಟಿಯನ್ನ ಜೋರಾಗಿ ಕಟ್ಕಂತೀಯ, ಆದ್ರೆ ಭೂಮಿ ಕೊಟ್ಟಿರೋ ರೈತರ ಕತೆ ಇಲ್ಲ ಅಣ್ಣ. ಎರಡು ಆಪ್ಷನ್, ಇಲ್ಲ ದುಡ್ಡು ಬೇಕಾದ್ರೆ ತಗೊಳ್ಬಹುದು, ಇಲ್ಲ ಅಂದ್ರೆ ಆಲ್ಟರ್ನೇಟಿವ್ ಅದಕ್ಕೆ ಈಕ್ವಲೆಂಟ್ ಏನ್ ನಾವು ಡೆವಲಪ್ ಲ್ಯಾಂಡ್ ಕೊಡ್ತೀವಿ ಅದನ್ನು ತಗೋಬಹುದು. ಅದಕ್ಕೆ ಅವ್ರಿಗೆ ರೈತ ಬಹಳ ಖುಷಿ ಪಡ್ಬೇಕು. ಸೂಪರ್ ಮಾಮಾ. ವಿರೋಧ ಪಕ್ಷದವು ಉಗುದ್ರೆ ಏನ್ ಮಾಡ್ತದಂತ್ಲೇ? ರಾಜಕೀಯವಾಗಿ ನಾವ್ ಏನ್ ಮಾಡಿದ್ರು ವಿರೋಧ ಮಾಡ್ತಾರೆ, ರಾಜಕೀಯವಾಗಿ ಏನ್ ಮಾಡಿದ್ರು ವಿರೋಧ ಮಾಡ್ತಾರೆ. ವಿರೋಧ ಪಕ್ಷದವು ಏನ್ ಮಾಡಿದ್ರು ವಿರೋಧ ಮಾಡ್ತವೆ. ನಾವು ಮಾಡೋದ್ ಮಾಡ್ತೀವಿ ಅಂತ ಜೋಶಲ್ಲ ಐತೆ ಕಣ ಡಿಕೆ. ಆದ್ರೆ ಅಶೋಕ್ ಗೌರ್ಮೆಂಟಿನ ಗಾಚಾರ ಬಿಡಿಸ್ತೀನಿ ಅಂತ ಕುಂತೈತ್ ನೋಡಿಲಿ. ಬೆಂಗಳೂರಿಗೆ ಭರಪೂರ ಟ್ಯಾಕ್ಸ್ಗಳು, ಭರಪೂರ ಭರವಸೆಗಳಲ್ಲ, ಭರಪೂರ ಅನುದಾನಗಳಲ್ಲ. ಈ ಕಾಂಗ್ರೆಸ್ ಬಂದ ಮೇಲೆ ಭರಪೂರ ಟ್ಯಾಕ್ಸ್ಗಳ ಹೊರೆಯನ್ನ ಬೆಂಗಳೂರು ಜನತೆ ಮೇಲೆ ಹಾಕಿದ್ದಾರೆ. ಮನೆ ಮನೆಗೂ ಕರಪತ್ರ ತಲುಪಿಸ್ತೀರಿ, ಮನೆ ಮನೆಗೂ ಪಾಂಪ್ಲೆಟ್ ಅನ್ನ ತಲುಪಿಸ್ತೀರಿ. ಈಗಾಗಲೇ ಪಾಂಪ್ಲೆಟ್ ರೆಡಿ ಮಾಡಕ್ಕೆ ನಾನು ಹೇಳಿದ್ದೀನಿ ನಮ್ಮ ಅಧ್ಯಕ್ಷರಿಗೆ. ಅಲ್ಲ ಕಲ್ಯಾಣ, ಇಲ್ಲಿ ಗಂಟ ಮಾಡಿರೋ ಹೋರಾಟಗಳೇ ಮತ್ತೊಂದು ಜನಕ್ಕೆ ತಲುಪಿಲ್ಲ. ಗೌರ್ಮೆಂಟ್ ಅಂತೂ ಮಟ್ಲೆ ಚರ್ಮ ಹೊಚ್ಕೊಂಡು ಓಡಾಡ್ತಾವೆ. ನಿಮ್ ಹೋರಾಟ ಏನು ವರ್ಕ್ ಐತಿಲ್ಲ ಕಣೆ. ಅಯ್ಯಲೇ ವರ್ಕ್ ಐತ ಇಲ್ಲ ಅಂತ ಹೋರಾಡೋದನ್ನೇ ಬಿಡಕೈತದಿಲ್ಲ. ಅವು ಮಾಡೋ ಹೋರಾಟ ಮಾಡ್ಲಿಕ್ಕೆ ನಡಿಯಪ್ಪ. ನಮ್ ಕೆಲ್ಸ ನಾವು ನೋಡೋಣ. ಶಿವನಿ ಶಂಭುಲಿಂಗ. Cuitan canano.